ಆವತ್ತು ಮುಸ್ಲಿಮ್ಸ್ ನನ್ನ ಬ್ರದರ್ಸ್ ಅಂದಿದ್ರು DCM. ಆದ್ರೆ ಇವತ್ತು ಶಿವನೇ ನೀನೇ ಎಲ್ಲ, ಬೇರೇನೂ ಇಲ್ಲ, ನನ್ನ ಕರ್ಮವನ್ನ ಕಳೆಯೋ ಪರಮಾತ್ಮ ಅಂತ ಉಪಮುಖ್ಯಮಂತ್ರಿ ಹೇಳ್ತಿದ್ದಾರೆ. ಕುಂಭಮೇಳದಲ್ಲಿ CM ಸ್ಥಾನಕ್ಕೆ ಅಪ್ಲಿಕೇಶನ್ ಹಾಕಿದ್ರ DCM. CM ಸೀಟಿಗಾಗಿ DCM ಫ್ಯಾಮಿಲಿ ಜೊತೆಗೆ ಟೆಂಪಲ್ ರನ್. DCM ಪವಿತ್ರ ಗಂಗೆಯಲ್ಲಿ ಮುಳುಗಿದ್ದು ನೋಡಿ ಶಾಕ್ ಆದ್ರ ಸಿದ್ದು. ಅಯ್ಯಯ್ಯೋ ಇದೇನಿದು ಅಂತ ಬಾಯಿ ಬಿಡ್ತಿರುವಂಥ ಬ್ರದರ್ಸ್. ಆತ CM ತಲೆಯ ಮೇಲೆ ಟೋಪಿ ಹಾಕೊಂಡು ದರ್ಗಾ ಹೋದ್ರೆ ಇತ್ತ DCM ಶಿವನ ದರ್ಶನಕ್ಕೆ ಬಂದಿದ್ದಾರೆ. ಏನಿದು ವಿಚಿತ್ರ? ಹೌದು ಸ್ನೇಹಿತರೆ, ನೀವು ಕೇಳಿದ್ದು ಎಲ್ಲವೂ ಕೂಡ ಸತ್ಯ. ಸುಮಾರು 144 ವರ್ಷಗಳಿಗೊಮ್ಮೆ ನಡೀತಾ ಇರುವಂತಹ ಕುಂಭಮೇಳಕ್ಕೆ ದೇಶದ ಮೂಲೆ ಮೂಲೆಗಳಿಂದ ಭಕ್ತಾದಿಗಳು ಎಂಟ್ರಿಯನ್ನ ಕೊಟ್ಟು ದರ್ಶನವನ್ನ ಪಡಿತಾ ಇರುವಂಥದ್ದು ವಿಶೇಷ. ಅಲ್ಲದೆ ಸಿನಿಮಾ ಸ್ಟಾರ್ಗಳು, ರಾಜಕೀಯ ನಾಯಕರು, ಹೀಗೆ ಎಲ್ಲರೂ ಕೂಡ ಭಾಗಿಯಾಗಿ ದೇವರ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ಆದ್ರೆ ಇದೆಲ್ಲ ಸರಿ, ನಾವು ಹೇಳೋಕೆ ಹೋಗ್ತಾ ಇರುವಂಥದ್ದು ಮಾತ್ರ ಬೇರೆನೇ ಇದೆ. ಕರ್ನಾಟಕದ DCM DK ಶಿವಕುಮಾರ್ ಅವರು ಕುಂಭಮೇಳದಲ್ಲಿ ತಮ್ಮ ಕುಟುಂಬ ಸಮೇತರಾಗಿ ಗಂಗಾ ನದಿಯಲ್ಲಿ ಮುಳುಗಿ ಆ ನಾಗಾ ಸಾಧುಗಳ ಆಶೀರ್ವಾದವನ್ನ ಪಡೆದುಕೊಂಡಿದ್ದಾರೆ. ಆದರೆ ಇದೇ DCM ಅವರು ಹಿಂದೊಂದು ದಿನ ರಾಜ್ಯದ ಮುಸ್ಲಿಂ ಬಾಂಧವರೆಲ್ಲ ನನ್ನ ಬ್ರದರ್ಸ್ ಅಂತ ಹೇಳಿ ತಿಳಿಸಿದ್ರು. ಈಗ ನೋಡಿದ್ರೆ ಹಿಂದೂ ಧರ್ಮ ನಂಬಿ ಕುಟುಂಬ ಸಮೇತ ಕುಂಭಮೇಳಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಇದರ ಹಿಂದಿನ ಉದ್ದೇಶ ಏನು? ಮುಂದಿನ CM ಪದವಿ ನನಗೇ ಸಿಗಲಿ ಅಂತ ಹೇಳಿ ಸ್ಪೆಷಲ್ ಅಪ್ಲಿಕೇಶನ್ ಹಾಕ್ತಾ ಇದ್ದಾರಾ ಹೇಗೆ? ಈ ಬಗ್ಗೆ ನಮಗಂತೂ ಗೊತ್ತಿಲ್ಲ. ಅದೆಲ್ಲ ಸರಿ, ಉಪಮುಖ್ಯಮಂತ್ರಿಗಳು ಪ್ರಯಾಗ್ರಾಜ್ಗೆ ಬಂದು ದೇವರ ದರ್ಶನವನ್ನ ಮಾಡಿದ್ರು. ಆದ್ರೆ ನಮ್ಮ CM ಸಿದ್ದರಾಮಯ್ಯ ಅವರೆಲ್ಲಿ? ಕುಂಭಮೇಳ ಶುರು ಆದಾಗ್ಲಿಂದ ಇಲ್ಲಿವರೆಗೂ ಕೂಡ ಅವರು ಪತ್ತೆನೇ ಇಲ್ಲ. ಅದರ ಬಗ್ಗೆ ಮಾತೂ ಕೂಡ ಆಡ್ತಾ ಇಲ್ಲ. ಅವರಿಗೆ ಟೋಪಿ ಹಾಕೊಂಡು ದರ್ಗಾಗಳಿಗೆ ಹೋಗೋದಕ್ಕೆ ಟೈಮ್ ಇರಲ್ಲ. ಇನ್ನು ಕುಂಭಮೇಳಕ್ಕೆ ಬರ್ತಾರಾ? ರಾಜ್ಯದ ಜನರು ಈ ರೀತಿಯಾಗಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇಷ್ಟೆಲ್ಲ ಪ್ರಶ್ನೆಗಳು ಖಂಡಿತವಾಗಿಯೂ ನಮ್ಮದಲ್ಲ, ಇದೆಲ್ಲ ಜನರ ಪ್ರಶ್ನೆಗಳು ಅಷ್ಟೇ. ಇದರಲ್ಲಿ ಯಾವುದು ಸರಿ, ಯಾವುದು ತಪ್ಪು, ನಿಮಗೇನು ಅನ್ಸುತ್ತೆ? ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರವನ್ನ ತಗೊಂಡು ಮತ್ತೊಮ್ಮೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.